ಬಿಗ್ ಬಾಸ್ ಮನೆಯಿಂದ ಜಾಹ್ನವಿ ಔಟ್. ಸೆಲ್ಫ್ ಎಲಿಮಿನೇಟ್ ಆಗ್ತೀನಿ ಅಂದಿದ್ಯಾಕೆ ಧ್ರುವಂತ್. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋ ರಜತ್ ಚೈತ್ರ ಇಂದ ಆಟ ಬದಲಾಗುತ್ತಾ? ಗಿಲ್ಲಿ ರಜತ್ ಜಗಳ ಹೆಚ್ಚಾಗುತ್ತಾ? ಎಸ್, ಬಿಗ್ ಬಾಸ್ ಮನೆಯಿಂದ ಜಾಹ್ನವಿ ಎಲಿಮಿನೇಟ್ ಆಗಿದ್ದಾರೆ. ಆಟ ಅಂದ ಮೇಲೆ ನಾಮಿನೇಷನ್, ಎಲಿಮಿನೇಷನ್ ಎಲ್ಲ ಕಾಮನ್. ಆದ್ರೆ ಈ ವಾರ ಜಾಹ್ನವಿ ಎಲಿಮಿನೇಟ್ ಆಗ್ತಾರೆ ಅನ್ನೋ ಊಹೆ ಇರಲಿಲ್ಲ. ಈಗ ಜಾಹ್ನವಿ ಇಲ್ಲದೆ ಅಶ್ವಿನಿ ಒಂಟಿಯಾಗಿದ್ದಾರೆ. ಪಿತೂರಿಗಳು ಕಮ್ಮಿಯಾಗಿ ಅಶ್ವಿನಿ ಗೌಡ ನಿಜವಾದ ಆಟ ನೋಡೋಕೆ ಸಿಗುತ್ತಾ? ಇನ್ನು ವಾರದ ಪಂಚಾಯಿತಿಯಲ್ಲಿ ಆಕ್ಟಿವಿಟಿ ನಡೆಯುವಾಗ್ಲೇ ಧ್ರುವಂತ್ ಬೋರ್ಡ್ ಧರಿಸೋಕ್ಕಿಂತ ಆಟ ಬಿಟ್ಟು ಹೋಗ್ತೀನಿ ಅಂದ್ರು. ಆಕ್ಟಿವಿಟಿಯಲ್ಲಿ ಉಳಿದ ಸ್ಪರ್ಧಿಗಳ ಒಪಿನಿಯನ್ನ ಒಪ್ಪಿಕೊಳ್ಳೋಕೆ ಆಗದೆ ಹೀಗೆ ಹೇಳಿದ್ರು. ಆದ್ರೆ ಇದೇ ಧ್ರುವಂತ್ ಹಲವಾರು ಸಮಯದಲ್ಲಿ ಮತ್ತೊಬ್ಬರಿಗೆ ಕೊಟ್ಟಂತಹ ಒಪಿನಿಯನ್, ಪದಬಳಿಕೆ ಇವೆಲ್ಲ ಸರಿ ಅನ್ನೋದಾದ್ರೆ ಧ್ರುವಂತ್ ಕೂಡ ತಮಗೆ ಬರೋ ಒಪಿನಿಯನ್ನ ಸ್ವೀಕರಿಸಿ ಆಟ ಮುಂದುವರಿಸಬೇಕು. ಅದು ಬಿಟ್ಟು ಸೆಲ್ಫ್ ಎಲಿಮಿನೇಟ್ ಆಗ್ತೀನಿ ಅನ್ನೋದು ಎಷ್ಟು ಸಾರಿ? ಇನ್ನು ಗೆಸ್ಟ್ ಆಗಿ ಬಂದಿದ್ದ ಕಳೆದ ಸೀಸನ್ನ ಚೈತ್ರ ಕುಂದಾಪುರ ಹಾಗೂ ರಜತ್ ಈ ಸೀಸನ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ. ಇವರಿಬ್ಬರ ಜಗಳ ಹೆಚ್ಚಾಗುತ್ತಾ? ಆಟದ ಗಮ್ಮತ್ತು ಬದಲಾಗುತ್ತಾ ಅನ್ನೋ ಕುತೂಹಲ ವೀಕ್ಷಕರಿಗಿದೆ. ಇನ್ನು ಗೆಸ್ಟ್ ಆಗಿ ಇದ್ದಾಗಲೇ ರಜತ್ ಹಾಗೂ ಗಿಲ್ಲಿಗೆ ಸೆಟ್ ಆಗಿರ್ಲಿಲ್ಲ. ಈಗ ರಜತ್ ಕಂಟೆಸ್ಟೆಂಟ್. ಗಿಲ್ಲಿ ಪ್ರತಿ ನಡೆಗೂ ಉರಿದು ಬೀಳೋ ರಜತ್ ಶಾಂತವಾಗಿ ಇರ್ತಾರೆ ಅನಿಸುತ್ತಾ? ಗಿಲ್ಲಿ ರಜತ್ ಜಗಳ ನೋಡೋಕೆ ಸಿಗುತ್ತಾ? ಕಾದು ನೋಡೋಣ.